ಗೃಹಲಕ್ಷ್ಮಿ ಯೋಜನೆ ಹಣ ಪಾವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮೊತ್ತದ ಹಣ ಆಗಿರೋ ಕಾರಣ ವಿಳಂಬವಾಗ್ತಾ ಇದೆಯಂತೆ. ಇತ್ತೀಚೆಗಷ್ಟೇ ಜನಾಂದೋಲನ ಸಭೆಯಲ್ಲಿ ಮಂಡ್ಯದಲ್ಲಿ ಮಾತನಾಡ್ತಾ ಅಬ್ಬರಿಸಿ ಹೇಳ್ತಾ ಇದ್ರು, 4,000 ರೂಪಾಯಿ ಅಮೌಂಟ್ ನಿಮ್ಮ ಖಾತೆಗೆ ಹಾಕುವ ಜವಾಬ್ದಾರಿ ಸರ್ಕಾರದ್ದು. ಇವತ್ತು ನಾಳೆಯ ಒಳಗೆ ಕಂಪ್ಲೀಟ್ ಆಗಿ 533 ಕೋಟಿ ರೂಪಾಯಿಗಳನ್ನ ನಾವು ಹಾಕ್ತಾ ಇದೀವಿ ಅಂತ. ಬಟ್ ಇವತ್ತು ಹೇಳ್ತಾ ಇದ್ದಾರೆ ದೊಡ್ಡ ಮೊತ್ತದ ಹಣ ಆಗಿರೋ ಕಾರಣ ವಿಳಂಬವಾಗ್ತಾ ಇದೆ. ಜೂನ್ ತಿಂಗಳ ಹಣ ವರ್ಗಾವಣೆಯಾಗಿದೆ, ಜುಲೈ ತಿಂಗಳ ಹಣ ಇನ್ನೆರಡು ದಿನಗಳಲ್ಲಿ ಆಗತ್ತೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣದ ವಿಚಾರದಲ್ಲಿ ಜೂನ್ ತಿಂಗಳ ಹಣ ವರ್ಗಾವಣೆಯಾಗಿದೆ, ಜುಲೈ ತಿಂಗಳ ಹಣ 2 ದಿನದಲ್ಲಿ ವರ್ಗಾವಣೆಯಾಗುತ್ತೆ. ಮಾಡ್ರಿ ಅದೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡ್ತಾ 2 ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮೊತ್ತದಲ್ಲಿ ಅಮೌಂಟ್ ಹಾಕಬೇಕಾದ ಕಾರಣ ವಿಳಂಬವಾಗ್ತಿದೆ. ಜೂನ್ ತಿಂಗಳ ಹಣ ವರ್ಗಾವಣೆಯಾಗಿದೆ, ಜುಲೈ ತಿಂಗಳ ಹಣ 2 ದಿನಗಳಲ್ಲಿ ವರ್ಗಾವಣೆಯಾಗುತ್ತೆ. ಬೆಂಗಳೂರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರೋ ಹೇಳಿಕೆ, ಜುಲೈ ತಿಂಗಳ ಹಣ 2 ದಿನಗಳಲ್ಲೇ ವರ್ಗಾವಣೆಯಾಗುತ್ತೆ ಅಂತ ಹೇಳಿದೆ. ದೊಡ್ಡ ಮೊತ್ತದ ಹಣ ಆಗಿರೋದ್ರಿಂದಾಗಿ ಡಿಲೇ ಆಗುತ್ತಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರೋದು ಇದು. ಸ್ವತಃ ಮೊನ್ನೆನೂ ಅವರೇ ಆನ್ಸರ್ ಮಾಡಿದ್ರು, ಆದಷ್ಟು ಬೇಗ ಎಲ್ಲರ ಅಕೌಂಟ್ಗಳಿಗೂ 4,000 ಬರುತ್ತೆ. ಟೆಕ್ನಿಕಲ್ ಇಶ್ಯೂ ಇತ್ತು ಇಷ್ಟು ದಿನ, ಸೊ ಹಂಗಾಗಿ ಹಾಕ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು. ಟೆಕ್ನಿಕಲ್ ಇಶ್ಯೂ ಸರಿ ಹೋಗಿದೆ ಅಂತ. ಈಗ ಯಾವ ಇಶ್ಯೂ ಬಂತು? ದೊಡ್ಡ ಅಮೌಂಟ್ ಅಂತೆ, ಹಾಕಕ್ಕಾಗ್ತಾ ಇಲ್ವಂತೆ. ಇನ್ನೆರಡು ದಿನದಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಜನರು ಮತ್ತೆ ಹೆಂಗ್ ನಂಬ್ತಾರೆ ನಿಮ್ ಹೇಳಿಕೆಗಳನ್ನ? ಜನರು ಕಿವಿ ಮೇಲೆ ಹೂವಿಡಕ್ ಬರ್ತಾ ಇರೋದು ಸರ್ಕಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಗಳೂರಿನಲ್ಲಿ ಹೇಳಿರೋದು, ಪ್ರತಿ ತಿಂಗಳು 2,400 ಕೋಟಿ ಅಮೌಂಟ್ ಖರ್ಚಾಗತ್ತೆ ಅಂತ. ಆಗಸ್ಟ್ ತಿಂಗಳ ಹಣ ಕೂಡ ಖಾತೆಗೆ ವರ್ಗಾವಣೆ 2 ತಿಂಗಳಲ್ಲಿ ಅಂತ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮಂತ್ರಿಯಾಗಿ ಎಲ್ಲ ಕರೆಗಳಿಗೂ ನಾನು ಉತ್ತರ ಕೊಡ್ತಾ ಇದ್ದೀನಿ. ಒಂದಿನಕ್ಕೆ 500 ಕರೆಗಳು ಬರುತ್ತೆ ನನಗೆ, ಹಣ ವರ್ಗಾವಣೆ ಆಗುತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತೀನಿ. 2 ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮೊತ್ತದ ಹಣ ಆಗಿರೋ ಕಾರಣ ಇನ್ನೆರಡು ದಿನ ಬೇಕಾಗತ್ತೆ. ಸೊ ಒಂದೊಂದ್ಸಲ ಹಾಕಿದ್ರು 2,400 ಕೋಟಿ ರೂಪಾಯಿ ಹಣ ಬೇಕು ಹಾಕ್ಲಿಕ್ಕೆ, ದೊಡ್ಡ ಮೊತ್ತದ ಅಮೌಂಟ್ ಅದು. ಸೊ ಒಟ್ಟೊಟ್ಟಿಗೆ ಹಾಕಕ್ಕಾಗಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರೋ ಹೇಳಿಕೆ. 4-5 ಜಿಲ್ಲೆಗಳಿಗೆ ಯೋಜನೆಯ ಹಣ ದೊರಕಬೇಕಾಗದೆ, ನೋಡಿದಂತೆ ಮಿಕ್ಕಿರೋ ಜಿಲ್ಲೆಗಳಿಗೆ ಹೋಗಿದೆ ಅಮೌಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಎಲ್ಲಾ ಭಾಗಗಳಿಗೂ ಕೂಡ ಉಳಿದ ಅಮೌಂಟ್ ಅನ್ನ ಹಾಕುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್.
ಸೊ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವ ಹೇಳಿಕೆ ಇದು.